ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ SR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಏನು ಇವಾಗ ರಾಜ್ಯದಲ್ಲಿ SR ಪ್ರಕ್ರಿಯೆ ನಡೀತಾ ಇದೆ. SR ಪ್ರಕ್ರಿಯೆ ಆಗಸ್ಟ್ 8ನೇ ತಾರೀಕುವರೆಗೂ ಕೂಡ BLOಗಳು ಮನೆ ಮನೆಗೆ ಭೇಟಿ ನೀಡಿ SR ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡ್ಕೊಳ್ಬೇಕಾಗಿತ್ತು. ವೀಕ್ಷಕರೇ, ಮತದಾರರಿಂದ ಈ ಒಂದು SR ಎನ್ಯುಮರೇಷನ್ ಫಾರ್ಮ್ನ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಜಾರಿಯಲ್ಲಿತ್ತು. ವೀಕ್ಷಕರೇ, ಡೇಟ್ನ ಕೊನೆಯ ದಿನಾಂಕ ಆಗಸ್ಟ್ 8ನೇ ತಾರೀಕಾಗಿತ್ತು. ಆ ಒಂದು ದಿನಾಂಕನ ಇವಾಗ ಚುನಾವಣಾ ಆಯೋಗದ ಕಡೆಯಿಂದ ವಿಸ್ತರಣೆ ಮಾಡಿರುವಂಥದ್ದು, ಅವಧಿನ ವಿಸ್ತರಣೆ ಮಾಡಿರುವಂಥದ್ದು. ಹಾಗಾದರೆ ಯಾವ ದಿನಾಂಕದವರೆಗೆ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ, ಮತ್ತು ಮೊದಲನೇ ಏನು ಕರಡು ಮತದಾರರ ಪಟ್ಟಿ ಇದೆ ಅಂದರೆ SR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ದಿನಾಂಕಕ್ಕೆ ಬಿಡುಗಡೆ ಮಾಡ್ತಾರೆ, ಮತ್ತು ಫೈನಲ್ ಮತದಾರರ ಪಟ್ಟಿಯನ್ನು SR ಫೈನಲ್ ಲಿಸ್ಟ್ ಏನಿದೆ, SR ಫೈನಲ್ ಲಿಸ್ಟ್ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಜೊತೆಗೆ ವೀಕ್ಷಕರೇ, ಯಾರ್ದೆಲ್ಲ ಈಗಾಗಲೇ ರಾಜ್ಯದಲ್ಲಿ ASDDO ಪಟ್ಟಿಗೆ ಹೆಸರನ್ನ ಸೇರಿದೆ, ಅಂದರೆ ASDDO ಡಿಲೀಟೆಡ್ ಲಿಸ್ಟ್ಗೆ ಯಾರ್ದೆಲ್ಲ ಹೆಸರು ಸೇರ್ಪಡೆ ಆಗಿದೆ, ಆ ಒಂದು ಲಿಸ್ಟ್ನಲ್ಲಿರುವಂಥ ಅಂದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಯಾವೆಲ್ಲ ಭಾಗಗಳಿರ್ತವೆ, ಅಂದರೆ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾರ್ದೆಲ್ಲ ಮತದಾರರ ಹೆಸರುಗಳು ASDDO ಮತದಾರರ ಡಿಲೀಟೆಡ್ ಲಿಸ್ಟ್ಗೆ ಹೆಸರನ್ನ ಸೇರಿದೆ, ನಿಮ್ಮದು ಕೂಡ ಸೇರ್ಪಡೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಯಾರ್ದಾದ್ರೂ ಈ ಒಂದು ಡಿಲೀಟೆಡ್ ಲಿಸ್ಟ್ಗೆ ಸೇರಿದೆನಾ ಇಲ್ವಾ ಅಂತ ನೀವು ಮೊಬೈಲ್ ಮುಖಾಂತರವೇ ASDDO ವೆಬ್ಸೈಟ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು. ಹೀಗಾಗಿ ಆ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ವೀಕ್ಷಕರೇ, SR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯ ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಅನೂಪ್ ಕುಮಾರ್ ಸರ್ ಅವರೇ, ರಾಜ್ಯದಲ್ಲಿ ವೀಕ್ಷಕರೇ 1,11,00,000 ಮತದಾರರ ಹೆಸರುಗಳನ್ನು ಡಿಲೀಟ್ ಆಗೋ ಸಾಧ್ಯತೆ ಇದೆ ಅಂತ ಈಗಾಗಲೇ ASDDO ಮತದಾರರ ಲಿಸ್ಟ್ಗೆ ಹೆಸರುಗಳನ್ನು ಕೂಡ ಸೇರ್ಪಡೆ ಆಗಿದೆ, ಇಷ್ಟು ಮತದಾರರು ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ನಿಮ್ಮ ಒಂದು SMC ನಂಬರ್ ಎಂಟರ್ ಮಾಡೋ ಮುಖಾಂತರವಾಗಿ ನಿಮ್ಮದು ಈ ಒಂದು ಲಿಸ್ಟ್ಗೆ ಹೆಸರು ಸೇರಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು. ಕಂಪ್ಲೀಟ್ ಪ್ರೊಸೆಸ್ನ ಸ್ಟೆಪ್ ಬೈ ಸ್ಟೆಪ್ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ನ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಚುನಾವಣಾ ಆಯೋಗದ ಕಡೆಯಿಂದನೇ ಈ ಒಂದು SR ಪ್ರಕ್ರಿಯೆ ಕೊನೆಯ ದಿನಾಂಕ ಏನಿತ್ತು, ಕೊನೆಯ ದಿನಾಂಕನ ವಿಸ್ತರಣೆ ಮಾಡಿರುವಂಥದ್ದು. ವೀಕ್ಷಕರೇ, ಅಂತಂದರೆ BLO ಅವರು ಮನೆ ಮನೆಗೆ ಭೇಟಿ ನೀಡೋ ದಿನಾಂಕ ಏನಿತ್ತು ಆಗಸ್ಟ್ 8ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಅದನ್ನು ವೀಕ್ಷಕರೇ ಇವಾಗ ಆ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿ ಆಗಸ್ಟ್ 17ನೇ ತಾರೀಕುವರೆಗೂ ಕೂಡ BLO ಅವರು ಮನೆ ಮನೆಗೆ ಭೇಟಿ ನೀಡಿ SR ಪ್ರಕ್ರಿಯೆನ ಮುಂದುವರಿಸುವಂತೆ ಚುನಾವಣಾ ಆಯೋಗದ ಕಡೆಯಿಂದನೇ ಡೇಟ್ನ ಅಂತಂದರೆ ಅವಧಿನ ವಿಸ್ತರಣೆ ಮಾಡಿರುವಂಥದ್ದು. ಇನ್ನು ವೀಕ್ಷಕರೇ, ಚುನಾವಣಾ ಆಯೋಗದ ಕಡೆಯಿಂದನೇ ಈ ಒಂದು SR ಡ್ರಾಫ್ಟ್ ರೋಲ್ ಲಿಸ್ಟ್ ಏನಿದೆ, ಇದೇ ಆಗಸ್ಟ್ 24ನೇ ತಾರೀಕು ಈ ಒಂದು SR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡುವಂಥದ್ದು. ವೀಕ್ಷಕರೇ, SR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿದ್ರು ಅಂತಂದರೆ ಆ ಒಂದು ಲಿಸ್ಟಲ್ಲಿ ಇರುವಂಥ ಹೆಸರನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಹೆಸರು ಏನಾದರೂ SR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ಒಂದು ಆಕ್ಷೇಪಣೆ ಅಂತಂದರೆ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 23 ದಿನಾಂಕದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ, ಕಾಲಾವಕಾಶ ಇರುತ್ತೆ. ಹೀಗಾಗಿ ನಿಮ್ಮದು SR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬಂದಿಲ್ಲ ನಿಮ್ಮ ಒಂದು ಹೆಸರನ್ನು ಅಂತಂದರೆ ನೀವು ಸೆಪ್ಟೆಂಬರ್ 23 ಒಳಗೆ ಸೂಕ್ತ ದಾಖಲೆಗಳನ್ನು, ಅಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು BLO ಅವರಿಗೆ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಮತ್ತೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಫೈನಲ್ ಲಿಸ್ಟಲ್ಲಿ ಬರುವಂಥದ್ದು. ಹಾಗಾದರೆ ಈ ಒಂದು ಫೈನಲ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಚುನಾವಣಾ ಆಯೋಗದ ಕಡೆ ಅಂತ ನೋಡೋದಾದರೆ, ಫೈನಲ್ ಲಿಸ್ಟ್ ಏನಿದೆ ವೀಕ್ಷಕರೇ, ಅಕ್ಟೋಬರ್ 27ನೇ ತಾರೀಕು ಫೈನಲ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ಚುನಾವಣಾ ಆಯೋಗದ ಕಡೆಯಿಂದ ಹೊಸ ಅವಧಿನ ಅಂದರೆ ಒಂದು ದಿನಾಂಕನ ಫಿಕ್ಸ್ ಮಾಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು ಈಗಾಗಲೇ ರಾಜ್ಯದಲ್ಲಿ ಏನು 1,11,00,000 ಮತದಾರರ ಹೆಸರುಗಳನ್ನು ASDDO ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂತಂದರೆ ಡಿಲೀಟೆಡ್ ಆಗುವ ಪಟ್ಟಿಗೆ ಹೆಸರನ್ನ ಸೇರ್ಪಡೆಯಾಗಿದೆ. ಈ ಒಂದು ಸೇರ್ಪಡೆ ಆಗಿರ್ತಕ್ಕಂಥ ಇಷ್ಟು ಮತದಾರರ ಪೈಕಿ
ಈಗಾಗಲೇ ವೀಕ್ಷಕರೇ ಈ ಒಂದು ದಿನಾಂಕನ ವಿಸ್ತರಣೆ ಮಾಡೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಒಂದು ASDDO ಪಟ್ಟಿಗೆ ಯಾರದೆಲ್ಲ ಮತದಾರರ ಹೆಸರುಗಳನ್ನ ಸೇರಿದೆ ಅಂಥವರಲ್ಲಿ ಅರ್ಹ ಮತದಾರರ ಹೆಸರುಗಳು ಕೂಡ ಕೆಲವೊಂದು ಸೇರ್ಪಡೆ ಆಗಿದೆ. ಯಾಕೆ ಅಂತಂದರೆ BLO ಅವರು ಮನೆ ಮನೆಗೆ ಭೇಟಿ ನೀಡಿದಾಗ ಮನೆಯಲ್ಲಿ ಸದಸ್ಯರು ಇಲ್ಲದೇ ಇರುವ ಕಾರಣಕ್ಕಾಗಿ ಮತ್ತು BLO ಅವರಿಗೆ ಸರಿಯಾಗಿ ಮಾಹಿತಿನ ಕೊಡದೇ ಇರುವುದ ಕಾರಣಕ್ಕಾಗಿ ಒಂದಿಷ್ಟು SR ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಫಾರ್ಮ್ಗಳನ್ನು ಫಿಲ್ ಮಾಡಿ BLO ಅವರಿಗೆ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಭಾಳಷ್ಟು ಜನರು ಅಂತ ಮಾಹಿತಿನ ಬಂದಿರುವಂಥದ್ದು. ಇದರ ಸಲುವಾಗಿ ಕೂಡ ದಿನಾಂಕನ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಏನು ASDDO ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ, ಆ ಒಂದು ಲಿಸ್ಟಲ್ಲಿ ಯಾರೆಲ್ಲ ಒಂದು ಮೃತಪಟ್ಟರು ಅಂತಿದ್ದಾರೆ, ಮತ್ತು ಪರ್ಮನೆಂಟ್ ಆಗಿ ಶಿಫ್ಟ್ ಆದಂಥವ್ರು ಇದ್ದಾರೆ, ಮತ್ತು ಯಾರೆಲ್ಲ ಬೇರೆ ಕಡೆ ಎನ್ರೋಲ್ ಆಗಿದ್ದಂಥವ್ರು ಇದ್ದಾರೆ, ಮತ್ತು ಯಾರೆಲ್ಲ ಒಂದು ಇತರೆ ಕಾರಣಗಳಿಂದ ASDDO ಲಿಸ್ಟ್ಗೆ ಹೆಸರುಗಳನ್ನು ಸೇರ್ಪಡೆ ಆಗಿದೆ ಅಂದರೆ ಅವರು ಅರ್ಹ ಮತದಾರರಿದ್ದರೂ ಕೂಡ ಈ ಒಂದು ಲಿಸ್ಟ್ಗೆ ಸೇರ್ಪಡೆ ಆಗಿದ್ರೆ ಅಂಥವರಿಗೆ ದಿನಾಂಕನ ಕೊಟ್ಟಿರುವಂಥದ್ದು. ಅಂತಂದರೆ ಇವಾಗ ಆಗಸ್ಟ್ 17ನೇ ತಾರೀಕುವರೆಗೂ ಕೂಡ ಸಮಯ ಇರುವಂಥದ್ದು. ಅದರೊಳಗಾಗಿ ನಿಮ್ಮ ಒಂದು BLO ಅವರಿಗೆ ಸೂಕ್ತ ದಾಖಲೆಗಳನ್ನು ನೀಡಿ ಮತ್ತು ನಿಮ್ಮ ಒಂದು ಹೆಸರೇನಿದೆ ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬರುವಂತೆ ಮಾಡಿಕೊಳ್ಬೋದು ವೀಕ್ಷಕರೇ. ಈಗಾಗಲೇ ಆಗಸ್ಟ್ 17ನೇ ತಾರೀಕುವರೆಗೂ ಕೂಡ ಸಮಯ ಇದೆ. ಆ ಒಂದು ಆಗಸ್ಟ್ 17ನೇ ತಾರೀಕುವರೆಗೂ ಕೂಡ ಸಮಯ ಇರುವುದರಿಂದ ಆದಷ್ಟು ಬೇಗ ಸೂಕ್ತ ದಾಖಲೆಗಳನ್ನು ಕೊಟ್ಟು ಆ ಒಂದು ASDDO ಲಿಸ್ಟಿಂದ ನಿಮ್ಮ ಒಂದು ಹೆಸರನ್ನ ತೆಗೆದುಕೊಳ್ಬೋದು ವೀಕ್ಷಕರೇ. ನೀವು ಆ ಒಂದು ASDDO ಲಿಸ್ಟ್ನಿಂದ ನಿಮ್ಮ ಹೆಸರನ್ನ ಡಿಲೀಟ್ ಮಾಡ್ಕೊಳ್ಬೋದು. ಹೀಗಾಗಿ ವೀಕ್ಷಕರೇ ಈ ಒಂದು ಕಾರಣಗಳಿಂದನೇ ಈಗಾಗಲೇ ದಿನಾಂಕನ ವಿಸ್ತರಣೆ ಮಾಡಿರುವಂಥದ್ದು. ಹಾಗಾದರೆ ಈ ಒಂದು ASDDO ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೇನಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ವೀಕ್ಷಕರೇ, ಏನು ಈಗ ರಾಜ್ಯದಲ್ಲಿ ASDDO ಲಿಸ್ಟ್ನ ಬಿಡುಗಡೆ ಮಾಡಿದರೆ ಈ ಒಂದು ASDDO ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಆ್ಯಡ್ ಆಗಿದೆನಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಕೇವಲ ಒಂದು 2 ನಿಮಿಷಗಳಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ಔಟ್ ಮಾಡೋದು ಅಂತಂದರೆ ನಾನು ಈ ಒಂದು ASDDO ಲಿಂಕ್ ಏನಿದೆ ನೇರವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಬರಬಹುದು. ಮೊದಲನೇದಾಗಿ ವೀಕ್ಷಕರೇ ಈ ಒಂದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಕರ್ನಾಟಕ ASDDO ಲಿಸ್ಟ್ ವೆಬ್ಸೈಟ್ ಓಪನ್ ಆಗಿರುವಂಥದ್ದು. ಮೊದಲನೇದಾಗಿ ASDDO ಅಂತಂದರೆ ಏನು ಅಂತ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ A ಅಂತಂದರೆ ಆಬ್ಸೆಂಟ್ ಅಂತಂದರೆ ಗೈರು ಹಾಜರಾಗಿರ್ತಕ್ಕಂಥ ಮತದಾರರು ಈ ಒಂದು ಲಿಸ್ಟಿಗೆ ಸೇರ್ಪಡೆ ಆಗಿರ್ತಾರೆ. ಏನು BLO ಅವರು ಮನೆ ಮನೆಗೆ ಭೇಟಿ ನೀಡಿದಾಗ ಅವರು ಮನೆಯಲ್ಲಿ ಇರಲಿಲ್ಲ ಅಂದರೆ ಗೈರು ಹಾಜರಾದಂಥವ್ರು, ಈ ಒಂದು SR ಎನ್ಯುಮರೇಷನ್ ಫಾರ್ಮ್ಗಳನ್ನು ಫಿಲ್ ಕೊಡದೇ ಇದ್ದಂಥವ್ರು. ಇನ್ನು ವೀಕ್ಷಕರೇ S ಅಂತಂದರೆ ಶಿಫ್ಟೆಡ್ ಅಂತಂದರೆ ವಲಸೆ ಹೋದಂಥವ್ರು ಅಥವಾ ವಾಸಸ್ಥಳವನ್ನು ಪರ್ಮನೆಂಟಾಗಿ ಬದಲಾವಣೆ ಮಾಡಿದಂಥವ್ರಿಗೆ ಶಿಫ್ಟೆಡ್ ಅಂತ. ಇನ್ನು ವೀಕ್ಷಕರೇ D ಅಂತಂದರೆ ಏನಂತಂದರೆ ಡೆತ್ ಅಂತ ಅರ್ಥ. ಅಂತಂದರೆ ಮೃತಪಟ್ಟಂಥವ್ರು, ನಿಧನ ಹೊಂದಿರತಕ್ಕಂಥವ್ರು ಯಾರೆಲ್ಲ ಇದ್ದಾರೆ ಅಂಥವ್ರು ಈ ಒಂದು ಲಿಸ್ಟ್ಗೆ ಸೇರುವಂಥದ್ದು. ಇನ್ನು ವೀಕ್ಷಕರೇ ಇನ್ನೊಂದು D ಅಂತಂದರೆ ಡೂಪ್ಲಿಕೇಟ್ ಅಂತಂದರೆ ಆಲ್ರೆಡಿ ಬೇರೆ ಬೇರೆ ಕಡೆಯಲ್ಲಿ ಮತದಾರರ ಪಟ್ಟಿಗೆ ಹೆಸರುಗಳನ್ನು ಸೇರಿಸಿರ್ತಕ್ಕಂಥವ್ರು ಮತ್ತು ಆಲ್ರೆಡಿ ಈ ಒಂದು ವಾಸಸ್ಥಳದಲ್ಲಿಯೂ ಕೂಡ ಅವರ ಒಂದು ಹೆಸರು ವೋಟರ್ ಲಿಸ್ಟಲ್ಲಿ ಇರುತ್ತೆ ಮತ್ತು ಬೇರೆ ಕಡೆಯೂ ಕೂಡ ಒಂದು ವೋಟರ್ ಲಿಸ್ಟಲ್ಲಿ ಒಂದು ಹೆಸರು ಇರುತ್ತೆ. ಹೀಗಾಗಿ ಡೂಪ್ಲಿಕೇಟ್ ಮತದಾರರ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ. ಹೀಗಾಗಿ ಅಂಥವ್ರದ್ದು ಕೂಡ ಈ ಒಂದು ASDDO ಲಿಸ್ಟ್ಗೆ ಹೆಸರನ್ನ ಸೇರ್ಪಡೆ ಆಗಿರುತ್ತೆ. O ಅಂದರೆ ಅದರ್ಸ್ ಅಂತ ವೀಕ್ಷಕರೇ. ಇತರೆ ಕಾರಣಗಳಿಂದನೂ ಕೂಡ ಈ ಒಂದು ಮತದಾರ ಲಿಸ್ಟ್ಗೆ ಹೆಸರನ್ನ ಸೇರ್ಪಡೆ ಆಗಿರುವಂಥದ್ದು. ASDDO ಅಂತಂದರೆ ಏನು ಅಂತ ತಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ವೀಕ್ಷಕರೇ ಈ ಒಂದು ASDDO ಮತದಾರರ ಪಟ್ಟಿಗೆ ನಿಮ್ಮ ಒಂದು ಹೆಸರನ್ನ ಸೇರ್ಪಡೆ ಆಗಿದೆನಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ, ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತಕ್ಕಂಥ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ವೆಬ್ಸೈಟ್ನಿಂದ ಚೆಕ್ಔಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಕೊಬೋದು ವೀಕ್ಷಕರೇ ಎಪಿಕ್ ನಂಬರ್ ಅಂತ ಇದೆ. ಎಪಿಕ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇತ್ತೀಚೆಗೆ ಇರ್ತಕ್ಕಂಥ ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಳ್ತೀವಿ ವೀಕ್ಷಕರೇ, ಚೆಕ್ ದಿಸ್ ಎಪಿಕ್ ನಂಬರ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಎಪಿಕ್ ನಂಬರ್ನ ಎಂಟರ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ ನೋಡ್ಬೋದು ASDDO ವೆಬ್ಸೈಟ್ಗೆ ಓಪನ್ ಮಾಡಿಕೊಂಡು ಅಲ್ಲಿ ನಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಚೆಕ್ ದಿಸ್ ಎಪಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಸ್ಟೇಟಸ್ನ ತೋರಿಸಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಗುಡ್ ನ್ಯೂಸ್, ದಿಸ್ ವೋಟರ್ ID ಈಸ್ ನಾಟ್ ಆನ್ ದ ಡಿಲೀಟೆಡ್ ಲಿಸ್ಟ್ ಅಂತ ಇದೆ. ಈ ರೀತಿಯಾಗಿ ನಿಮ್ಮದು ಸ್ಟೇಟಸ್ ಏನಾದರೂ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮದು ಈ ಒಂದು ASDDO ಲಿಸ್ಟ್ಗೆ ನಿಮ್ಮ ಒಂದು ಹೆಸರನ್ನ ಆ್ಯಡ್ ಆಗಿರುವುದಿಲ್ಲ ವೀಕ್ಷಕರೇ. ಈ ಒಂದು ಲಿಸ್ಟ್ಗೆ ನಿಮ್ಮ ಒಂದು ಹೆಸರನ್ನ ಸೇರ್ಪಡೆ ಆಗಿರುವುದಿಲ್ಲ. ನಿಮ್ಮದು ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಹೆಸರು ಬರುವಂಥದ್ದು ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು
ಎಪಿಕ್ ನಂಬರ್ನ ಕೊಟ್ಟಿದ್ದಾರೆ. ಎಪಿಕ್ ನಂಬರ್ ಈಸ್ ಆನ್ ದ ಎಲೆಕ್ಟ್ರೋ ರೋಲ್ ಆ್ಯಂಡ್ ಹ್ಯಾಸ್ ನಾಟ್ ಬಿನ್ ಮಾರ್ಕ್ಡ್ ಫಾರ್ ಡಿಲೇಷನ್ ಅಂತ ಇದೆ. ಅಂದರೆ ವೀಕ್ಷಕರೇ, ಈ ಒಂದು SMC ನಂಬರ್ ಅಂದರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಏನಿದೆ, ಈ ಒಂದು ASDDO ಲಿಸ್ಟ್ನಲ್ಲಿ ಮಾರ್ಕ್ ಆಗಿಲ್ಲ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಸ್ಟೇಟಸ್ ನಿಮಗೆ ಗುಡ್ ನ್ಯೂಸ್ ಅಂತ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮ್ಮದು ASDDO ಲಿಸ್ಟ್ಗೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಸೇರ್ಪಡೆ ಆಗಿರೋದಿಲ್ಲ ವೀಕ್ಷಕರೇ. ಈ ರೀತಿಯಾಗಿ ನೀವು ಮೊಬೈಲ್ ಮುಖಾಂತರವೇ ಸುಲಭ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ಚೆಕ್ಔಟ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಕುಟುಂಬದಲ್ಲಿರುವಂಥ ಯಾರ್ದಾದ್ರೂ ಸದಸ್ಯರ ಹೆಸರುಗಳು ಕೂಡ ಈ ಒಂದು ASDDO ಲಿಸ್ಟ್ಗೆ ಸೇರ್ಪಡೆ ಆಗಿದೆಯೋ ಇಲ್ಲವಂತ ಮೊಬೈಲ್ ಮುಖಾಂತರ ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಸಾರಿ. ಯಾಕೆ ಅಂತಂದರೆ ಕೆಲವೊಂದು ಬಾರಿ ಬೇರೆ ಬೇರೆ ಕಾರಣಾಂತರಗಳಿಂದ ಈ ಒಂದು ಲಿಸ್ಟ್ಗೆ ಹೆಸರು ಕೂಡ ಆ್ಯಡ್ ಆಗಿರ್ಬೋದು. ಹೀಗಾಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮದು ಹೆಸರು ಏನಾದರೂ ಆ್ಯಡ್ ಆಗಿತ್ತು, ಕೆಲವೊಂದಿಷ್ಟು ಜನರದು ಮೃತಪಟ್ಟಿಲ್ಲ ಅಂತಂದ್ರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಆ್ಯಡ್ ಆಗಿರುವಂಥದ್ದು ರಾಜ್ಯದಲ್ಲಿ ವೀಕ್ಷಕರೇ. ಹೀಗಾಗಿ ಅಂಥವರು ಸೂಕ್ತ ದಾಖಲೆಗಳನ್ನು ಕೊಟ್ಟು ಮತ್ತೆ BLO ಅವರಿಗೆ ಸೂಕ್ತ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತೆ ನಿಮ್ಮ ಒಂದು ಹೆಸರು ಏನಿರುತ್ತೆ SR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಉಳಿಸ್ಕೊಳ್ಬೋದು ವೀಕ್ಷಕರೇ. ಇಷ್ಟು SRಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.